ಖೋ ಖೋ ಚೊಚ್ಚಲ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಸೃಷ್ಟಿಸಿದೆ ಭಾರತ. ಚಾಂಪಿಯನ್ ಪಟ್ಟಕ್ಕೇರಿರುವಂತಹ ಪುರುಷ ಹಾಗೇನೆ ಮಹಿಳೆಯರ ಖೋ ಖೋ ತಂಡ ನೇಪಾಳ ತಂಡದ ವಿರುದ್ಧವಾಗಿ ಭಾರತದ ಪುರುಷರ ತಂಡಕ್ಕೆ ಜಯ ಸಿಕ್ಕಿದೆ. ಇನ್ನು ಫೈನಲ್ ಪಂದ್ಯದಲ್ಲಿ ಭಾರತ 54 ಪಾಯಿಂಟ್ಸ್ ಪಡೆದರೆ ನೇಪಾಳ 36 ಪಾಯಿಂಟ್ಸ್ಗಳನ್ನು ಪಡೆದಿದೆ. ಇನ್ನು ನೇಪಾಳದ ತಂಡದ ವಿರುದ್ಧವಾಗಿ ಭಾರತದ ಮಹಿಳೆಯರ ತಂಡಕ್ಕೂ ಕೂಡ ಜಯ ಸಿಕ್ಕಿದೆ. ಒಂದು ಪಂದ್ಯ ಸೋಲದೆ ಫೈನಲ್ ಪ್ರವೇಶಿಸಿದ್ದಂತಹ ಮಹಿಳಾ ತಂಡ ನೇಪಾಳವನ್ನ 78-40 ಅಂಕಗಳ ಅಂತರದಿಂದ ಭಾರತದ ಮಹಿಳೆಯರು ಸೋಲಿಸಿದ್ದಾರೆ. ಇಂದಿರಾ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಭಾರತದ ಪುರುಷರ ತಂಡ 54-36 ಅಂತರದಿಂದ ಗೆದ್ದು ಬೀಗಿದೆ. ಇನ್ನು ಪ್ರತೀಕ್ ವೈಕರ್ ಹಾಗೇನೆ ರಾಮ್ಜಿ ಕಶ್ಯಪ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು. ಪಂದ್ಯದ ಆರಂಭದ 4 ನಿಮಿಷದಲ್ಲಿ ಭಾರತ 10 ಅಂಕಗಳನ್ನು ಮಾತ್ರ ಗಳಿಸಿತು. ಕೊನೆಯ ವೇಳೆಯಲ್ಲಿ ಸುಮಾರು 26 ಅಂಕಗಳನ್ನು ಪಡೆಯುತ್ತೆ. ಆ ಸಂದರ್ಭದಲ್ಲಿ ನೇಪಾಳ ಕೇವಲ 0 ಯಾವುದೇ ಅಂಕಗಳನ್ನು ಪಡೆಯದೆ ಮುನ್ನುಗ್ಗುತ್ತೆ. ಈ ಮೂಲಕವಾಗಿ ಪುರುಷರ ತಂಡ ಗೆದ್ದು ಬೀಗಿದೆ. ಇನ್ನು ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ Let's raise a toast for Team India. It's hard to escape this euphoria. It's been sensed in the waves, and it is dripping down in the form of tears as well. On the proud, the tricolour winners, the victorious team, and a wonderful moment. They thought about you cannot split this in words. This is beyond imagination. When you are talking about India, spare a thought for Nepal as well. They have come into the final on the back of 6 wins. Nepal only the one loss to arch rivals India, who have now won 6 matches in this tournament. India beat South Korea, India beat Iran, India beat Malaysia. ರಣದಲ್ಲಿ ರೋಮಾಂಚನ ಫೈನಲ್ ಪಂದ್ಯ ನಡೀತಾ ಇತ್ತು. ಇದರಲ್ಲಿ ನೇಪಾಳವನ್ನ 78-40 ಅಂಕಗಳಿಂದ ಭಾರತದ ಮಹಿಳೆಯರು ಸೋಲಿಸಿದ್ದಾರೆ. ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದ್ರು. ಇನ್ನು ಮೊದಲ ದಾಳಿಗೆ ಮುಂದಾದಂತಹ ಪ್ರಿಯಾಂಕಾ ಇಂಗಲ್ ಭಾರತಕ್ಕೆ ಮೊದಲ ಸರದಿಯಲ್ಲಿ ಸ್ಫೋಟಕ ಆರಂಭವನ್ನು ನೀಡಿದ್ರು. ಆಕ್ರಮಣಕಾರಿಯಾಗಿ ಪ್ರದರ್ಶನವನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ನೇಪಾಳದ ಡಿಫೆಂಡರ್ಗಳು ಯಾವುದೇ ರೀತಿಯ ಆವೇಗವನ್ನ ತಡೆಯೋದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಭಾರತ ಮೊದಲ ಸರದಿಯಲ್ಲಿ ಸುಮಾರು 34 ಪಾಯಿಂಟ್ಸ್ ಅನ್ನು ಪಡೆದಿದ್ರೆ ನೇಪಾಳಕ್ಕೆ 0 ಪಾಯಿಂಟ್ಸ್ ಅನ್ನು ಪಡೆದಿತ್ತು. ಭಾರತದ ಮಹಿಳೆಯರು ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದ್ದಾರೆ. ಸುಮಾರು 38 ಅಂಕಗಳು, ಅಧಿಕ ಅಂಕಗಳನ್ನು ಪಡೆದಿದ್ದಾರೆ. 78 ಭಾರತದ ಮಹಿಳೆಯರು ತೆಗೆದುಕೊಂಡಿದ್ರೆ ನೇಪಾಳ ಕೇವಲ 40 ಅಂಕಗಳನ್ನು ಪಡೆದಿದ್ದಾರೆ. ಈ ಮೂಲಕವಾಗಿ ವಿರೋಚಿತ ಗೆಲುವನ್ನ ದಾಖಲಿಸಿದೆ ಮಹಿಳೆಯರ ತಂಡ. ಇದರ ಜೊತೆಗೇನೆ ಭಾರತದ ಪುರುಷರ ತಂಡನೂ ಕೂಡ ಅತ್ಯದ್ಭುತವಂತಹ ಸಾಧನೆ ಮಾಡಿದೆ. ಇದು ಕೂಡ ಭಾರತದಲ್ಲೇನೆ ನಡೀತಾ ಇತ್ತು. 54-36 ಅಂತರದಲ್ಲಿ ಗೆದ್ದು ಬೀಗಿದೆ. ಖೋ ಖೋ ಮಹಿಳಾ ತಂಡದಲ್ಲಿದ್ರು ಕರ್ನಾಟಕದ ಚೈತ್ರ. ಮೈಸೂರು ಜಿಲ್ಲೆ ಟಿ ನರಸೀಪುರ ಮೂಲದ ಬಿ ಚೈತ್ರ ಖೋ ಖೋ ಪಂದ್ಯಾವಳಿಯಲ್ಲಿದ್ರು. ದಕ್ಷಿಣ ಭಾರತದ ಏಕೈಕ ಆಟಗಾರ್ತಿಯಾಗಿರುವಂತಹ ಬಿ ಚೈತ್ರ. ಇನ್ನು ಬಿ ಚೈತ್ರಾಗೆ ಸಂಸದ ಸುನೀಲ್ ಬೋಸ್ ಅಭಿನಂದನೆ ತಿಳಿಸಿದ್ದಾರೆ. ಟ್ವೀಟ್ ಮೂಲಕವಾಗಿ ಚೈತ್ರಾಗೆ ಅಭಿನಂದನೆ ಸಲ್ಲಿಸಿರುವಂತಹ ಸುನೀಲ್ ಬೋಸ್ ಇವರು ಕೂಡ ಅತ್ಯದ್ಭುತ ಆಟವನ್ನು ಆಡಿದ್ದಾರೆ. ಚೈತ್ರ ದಕ್ಷಿಣ ಭಾರತದ ಏಕೈಕ ಮಹಿಳೆ. ಈಕೆ ಆಡಿರುವಂಥದ್ದು ಕರ್ನಾಟಕದವರು. ಮೈಸೂರು ಜಿಲ್ಲೆ ಟಿ ನರಸೀಪುರ ಮೂಲದ ಬಿ ಚೈತ್ರ ಅದ್ಭುತವಾದಂತಹ ಆಟವನ್ನು ಆಡಿದ್ದಾರೆ. ಭಾರತಕ್ಕೆ ಕನಸಿನ ರನ್ ಪಾಯಿಂಟ್ಸ್ ಅನ್ನು ನೀಡಿದ್ದಾರೆ. ಇನ್ನು 4ನೇ ಸರದಿಯಲ್ಲಿ ಚೈತ್ರ ಆರ್ ಅವರು 5 ಅಂಕಗಳನ್ನು ತಂದುಕೊಡ್ತಾರೆ. ಈ ಮೂಲಕವಾಗಿ ಪಾಯಿಂಟ್ಸ್ ಲೀಡನ್ನ ಭಾರತ ಗಳಿಸುತ್ತೆ. ಸುಮಾರು 78-40 ಅಂತರದಿಂದ ಗೆಲುವನ್ನ ಸಾಧಿಸುವುದರಲ್ಲಿ ಚೈತ್ರ ಅವರ ಕೊಡುಗೆನೂ ಕೂಡ ಅಪಾರವಾದದ್ದು. ಭಾರತಕ್ಕೆ ಒಂದು ತೀವ್ರವಾದಂತಹ ದಾಳಿಯನ್ನು ಒಡ್ಡಬಲ್ಲಂತಹ ಆಟವನ್ನು ಚೈತ್ರ ಅವರು ಆಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾರತದ ಮಹಿಳೆಯರ ಹಾಗೆಯೇ ಪುರುಷರ ತಂಡಕ್ಕೆ ಅಭಿನಂದನೆಯನ್ನ ತಿಳಿಸಿ ಟ್ವೀಟ್ ಮಾಡಿದ್ದಾರೆ. ಶುಭಾಶಯಗಳ ಮಹಾಪೂರ್ವವೇ ಈಗ ದೇಶದಾದ್ಯಂತನೂ ಕೂಡ ಹರಿದು ಬರ್ತಾ ಇದೆ. ಒಂದು ಕಡೆಯಲ್ಲಿ
ಸುನೀಲ್ ಬೋಸ್ ಅವರು ಕೂಡ ಟ್ವೀಟ್ ಮೂಲಕವಾಗಿ ಶುಭಾಶಯವನ್ನು ಕೋರಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದೇಶದ ಗಣ್ಯರು ಕೂಡ ಶುಭಾಶಯಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಯಾಕಂದರೆ ಚೊಚ್ಚಲ ಗೆಲುವನ್ನು ದಾಖಲಿಸಿರುವಂಥದ್ದು ಭಾರತದ ಪುರುಷ ಹಾಗೆಯೇ ಮಹಿಳೆಯರ ತಂಡ ಅತ್ಯದ್ಭುತವಾದಂತಹ ಸಾಧನೆ ಮಾಡಿದೆ. ನಾವು ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲೂ ಕೂಡ ಭಾರತ ಗೆಲುವಿನ ನಗೆ ಬೀರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದೇ ವೇಳೆ ಖೋಖೋದಲ್ಲೂ ಕೂಡ ದೊಡ್ಡದಾದಂತಹ ಸಾಧನೆ ಮಾಡಿರುವಂಥದ್ದು. ಕೇವಲ ಪುರುಷರು ಮಾತ್ರ ಗೆದ್ದಿಲ್ಲ, ಮಹಿಳೆಯರ ತಂಡನೂ ಕೂಡ ಗೆದ್ದು ಬೀಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಇತಿಹಾಸ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆಯಲ್ಲಿ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪುರುಷರ ತಂಡ 54-36 ಅಂತರದಿಂದ ಗೆದ್ದು ಬೇಗಿದ್ರೆ ಮಹಿಳೆಯರ ತಂಡ 78-40 ಅಂತರದಲ್ಲಿ ಗೆದ್ದು ಬೇಗಿದೆ. ಇನ್ನೊಂದು ಕಡೆಯಲ್ಲಿ ಮಹಿಳೆಯರ ತಂಡದಲ್ಲಿ ನಮ್ಮ ಕರ್ನಾಟಕದ ಚೈತ್ರ ಇರುವಂಥದ್ದು ಕೂಡ ವಿಶೇಷವಾಗಿದೆ.